ಚಿತ್ರವೊಂದು ಒಳ್ಳೆಯದಾಗಿದ್ದಲ್ಲಿ ಅದರ ಬಗ್ಗೆ ಸುದ್ದಿ ಹೇಗೋ ನಮ್ಮನ್ನು ಬಂದು ತಲುಪಿಬಿಡುತ್ತೆ. ಹಾಗೆ ನನ್ನನ್ನ ಬಂದು ತಲುಪಿದ್ದೆ ಸುತನ್ ಗೌಡ ಅವರ ಬಲವಾರ. ಮೊದಲಿಗೆ ನನಗೆ ಹುಟ್ಟಿದ್ದು ಬಲವಾರ ಈ ಪದದ ಅರ್ಥ ಏನು ಅನ್ನೋ ಪ್ರಶ್ನೆ. ಆ ಪದದ ಅರ್ಥ ಏನು ಅನ್ನೋದು ನನಗೆ ಈಗಲೂ ಕೂಡ ಗೊತ್ತಾಗ್ಲಿಲ್ಲ. ಆದ್ರೆ ತುಳು ಭಾಷೆಯಲ್ಲಿ ಆ ಪದಕ್ಕೆ ಹತ್ತಿರವಾದ ಅರ್ಥ ಏನು ಅಂತಂದ್ರೆ ಕೆಲಸವಿಲ್ಲದೆ ಅಡ್ಡಾಡೋದು ಅಂತ ಅನ್ನೋದು ನಾನು ಆಮೇಲೆ ಗೂಗಲ್ ನಲ್ಲಿ ತಿಳ್ಕೊಂಡೆ. ಈ ಚಿತ್ರದಲ್ಲೂ ಕೂಡ ಕೆಲಸವಿಲ್ಲದೆ ಅಡ್ಡಾಡೋ ಒಂದು ಪಾತ್ರ ಇದೆ, ಯದುಕುಮಾರ ಅಂತ. ಆದ್ರೆ ಬರವಣಿಗೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆ ಪಾತ್ರಕ್ಕೂ ಒಂದು ಆರ್ಕ್ ಇದೆ. ಆತ ತನ್ನ ಹೆಸರಿಗೆ ತಕ್ಕಂತೆ ಗೋರಕ್ಷಕ ಕೂಡ ಆಗ್ಬಿಡ್ತಾನೆ. ಚಿನ್ನಹಳ್ಳಿ ಅನ್ನೋ ಒಂದು ಹಳ್ಳಿ ಮಲೆನಾಡಿನಲ್ಲಿ ಮಡಿಕೇರಿ ಹತ್ರ ಅಲ್ಲಿ ಎಲ್ಲೋ ಇದೆ ಅಂತ ಅಂದ್ಕೊಳ್ಳಿ. ಆ ಹಳ್ಳಿಯಲ್ಲಿ ಒಂದು ಕುಟುಂಬ, ಅಪ್ಪ ಅಮ್ಮ, ಇಬ್ರು ಮಕ್ಕಳು, ಹುಡುಗರು, ಕುಂಡೇಶಿ ಕೋಸುಡಿ ಅಂತ. ಇದೊಂದು ಬಡ ಕುಟುಂಬ. ಬಡತನ ಅಂದ್ರೆ ಊಟ ತಿಂಡಿಗೆ ಗತಿ ಇಲ್ಲ ಅನ್ನೋ ಪರಿಸ್ಥಿತಿಗಿಂತ ಒಂದು ಹೆಜ್ಜೆ ಮೇಲಿದ್ದಾರೆ ಅಷ್ಟೇ. ತಲೆ ಮೇಲೆ ಒಂದು ಸೂರಿದೆ ಅಂದ್ರೆ ಮನೆ ಇದೆ, ಆದ್ರೆ ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಗಿಲ್ಲ. ಸಿಮೆಂಟ್ ಗೋಡೆಗಳು ಹಾಗೆ ಇವೆ. ತಿಂಗಳ ದಿನಸಿ ಕೂಡ ಮನೆಯ ಮೂಲೆ ಹುಡುಕಿ ದುಡ್ಡನ್ನ ಸೇರಿಸಿ ತರಬೇಕು. ಬೇರೆ ಮನೆಯವರು ಯಾರಾದ್ರೂ ಟೀ ಶರ್ಟ್ ಕೊಟ್ರೇನೆ ಮಕ್ಕಳಿಗೆ ಅದು ಹೊಸ ಬಟ್ಟೆ. ಈ ನಾಲ್ವರ ಜೊತೆಗೆ ಒಂದು 10 ಕೋಳಿಗಳು, ಒಂದು ಹಸು ಇದೆ. +1 ಅನ್ನೋ ರೀತಿಯಲ್ಲಿ ಆ ಹಸು ಇನ್ನೇನು ಕರು ಹಾಕೋ ಪರಿಸ್ಥಿತಿಯಲ್ಲಿದೆ. ಅಪ್ಪನಿಗೆ ಚಿಕ್ಕ ಮಗ ಕೋಸುಡಿ ಅಂದ್ರೆ ತುಂಬಾ ಪ್ರೀತಿಯಿಂದ ವರ್ತಿಸ್ತಾನೆ. ಅದೇ ಕುಂಡೇಶಿ ಅಂದ್ರೆ ಸಿಟ್ಟು, ಕೋಪ, ಹೊಡಿ ಬಡಿ ಅಷ್ಟೆ. ಅಮ್ಮ ತುಂಬಾ ಸ್ವೀಟು. ಅಪ್ಪ ಹಾಗೂ ಕೋಸುಡಿಯ ನಡುವೆ ಕುಂಡೇಶಿಗೂ ಪ್ರೀತಿಯನ್ನ ಕೊಟ್ಟು ಅವನನ್ನ ಹೇಗೋ ಮ್ಯಾನೇಜ್ ಮಾಡ್ತಾ ಇದ್ದಾಳೆ. ಹಳ್ಳಿಯಲ್ಲಿ ವಿಶೇಷವಾಗಿ ಏನು ನಡೀತಿಲ್ಲ, ಏನು ಇಲ್ಲ ಕೂಡ. ಬೈಕು, ಸನ್ಗ್ಲಾಸಸ್ ಹಾಕೊಂಡು ಯದುಕುಮಾರ ಸೋಂಬೇರಿಯಾಗಿ ಅಲ್ಲಲ್ಲಿ ಅಡ್ಡಾಡ್ತಿದ್ದಾನೆ ಅಷ್ಟೇ. ಅವನಿಗೆ ಒಬ್ಬಾಕೆ ಲವರ್ ಕೂಡ ಇದ್ದಾಳೆ. ಆಕೆನು SSLC 4 ಸಲ ಫೇಲ್ ಆಗಿದ್ದಾಳೆ. ಹೀಗಿರುವಾಗ ಒಂದು ದಿನ ಕುಂಡೇಶಿ ತನ್ನ ಅಪ್ಪನಿಗೆ ಒಂದು ಉಗ್ರ ಕೋಪ ಬರುವಂತಹ ಒಂದು ಕೆಲಸವನ್ನ ಮಾಡ್ತಾನೆ. ಅದಾದ್ಮೇಲೆ ಏನಾಯ್ತು, ಅವನಪ್ಪನಿಗೆ ಅವನನ್ನ ಕಂಡ್ರೆ ಯಾಕಷ್ಟು ಸಿಟ್ಟು, ಕೋಪ ಅನ್ನೋದೇ ಈ ಕಥೆ. ಯಾವುದನ್ನು ಹುಡುಕ್ತಾ ಕುಂಡೇಶಿ ತನ್ನ ಬದುಕನ್ನ ಕಂಡುಕೋತಾನೆ. ಆ ದಾರಿಯಲ್ಲಿ ಆತನಿಗೆ ಒಬ್ಬ ಮೆಂಟೋರ್ ಕೂಡ ಸಿಗ್ತಾನೆ, ಒಬ್ಬ ಮಗು. ಕುಂಡೇಶಿನೇ ಪ್ರೊಟಾಗನಿಸ್ಟ್ ಆಗಿರುವ ಒಂದು ಮುದ್ದಾದ ಕಥೆ ಇದು. ಅದಕ್ಕೆ ಅಂತ ಚಿತ್ರದಲ್ಲಿ ಡ್ರಾಮಾ, ಟೆನ್ಷನ್ ಏನು ಕೊರತೆ ಇಲ್ಲ, ಯಾಕಂದ್ರೆ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಕೇವಲ 1 ಗಂಟೆ 53 ನಿಮಿಷ ಮಾತ್ರ ಅನ್ಸತ್ತೆ ಈ ಚಿತ್ರದ ರನ್ ಟೈಮ್. ಅಷ್ಟರಲ್ಲೇ ಎಕ್ಸ್ಪೋಸಿಷನ್, ಇನ್ಸೈಟಿಂಗ್ ಇನ್ಸಿಡೆಂಟ್, ಕೆಲವು ಪ್ಲಾಟ್ ಪಾಯಿಂಟ್ಸ್, ಒಂದು ರೀತಿಯ ಬಿ ಸ್ಟೋರಿ, ಒಂದು ಥೀಮು, ಅದಕ್ಕೆ ತಕ್ಕ ಕ್ಲೋಷರ್ ಎಲ್ಲವನ್ನು ನೀಡಿದ್ದಾರೆ. ಏನು ಎಕ್ಸ್ಟ್ರಾವೆಗೆಂಟ್ ಆಗಿಲ್ಲ, ಯಾವ ಗಿಮಿಕ್ಸು ಇಲ್ಲ. ತಂದೆಯ ಕೋಪಕ್ಕಿರುವ ಕಾರಣವನ್ನ ಇನ್ನೂ ಬಲವಾಗಿ ನಾಟುವಂತೆ ಹೇಳಬಹುದಿತ್ತು. ತಾಯಿಯ ಎಕ್ಸ್ಪ್ಲೋಷನ್ ಸ್ವಲ್ಪ ಫೋರ್ಸ್ಡ್ ಅಂತ ಅನ್ನಿಸ್ತು, ಅಥವಾ ಹರಿಡ್ ಅಂತ ಅನ್ನಿಸ್ತು. ಕೇಕ್ ಎಪಿಸೋಡ್ ಅನ್ನ ಇನ್ನೂ ಸೀಮ್ಲೆಸ್ ಆಗಿ ಹೆಣಿಯಬೇಕಿತ್ತು ಅಂತ ನಾನು ಇನ್ನೂ ಸ್ವಲ್ಪ ಬೆಟರ್ ಆಗಬಹುದಿತ್ತು ಅನ್ನೋ ಅಂಶಗಳನ್ನ ಹೇಳಬಹುದು. ಆದ್ರೆ ಅವನ್ನೆಲ್ಲ ಮರೆಸೋ ಅಂಶಗಳು ಈ ಚಿತ್ರದಲ್ಲಿವೆ. ಕುಂಡೇಶಿಯ ಒಂದು ರೀತಿಯ ಕಮಿಂಗ್ ಆಫ್ ಏಜ್, ಆ ಪಾತ್ರಕ್ಕೆ ಇರುವ ಆರ್ಕ್, ಯದುಕುಮಾರನ ಪಾತ್ರ, ಕೋಸುಡಿ ಅಮ್ಮನ ಪಾತ್ರ, ತಂದೆಯ ಪಾತ್ರ, ಎಲ್ಲ ಪಾತ್ರಗಳಿಗೂ ಇರುವ ಒಂದು ಡೆಫಿನಿಷನ್, ಒಂದೇ ಕಾನ್ಫ್ಲಿಕ್ಟ್, ಅದನ್ನ ರಿಸಾಲ್ವ್ ಮಾಡೋಕೆ ನಾನಾ ಬಗೆಯ ಪ್ರಯತ್ನಗಳು ನಡೆಯುತ್ತವೆ. ಆದ್ರೆ ಆ ಎಲ್ಲಾ ಪ್ರಯತ್ನಗಳು ಇಂಟ್ರೆಸ್ಟಿಂಗ್ ಆಗೇ ಇವೆ. ಕಥೆ ಸಾಗುವ ದಾರಿಯಲ್ಲಿ ಬೇರೆ ಬೇರೆ ಪಾತ್ರಗಳು ದೊಡ್ಡ ಅನೌನ್ಸ್ಮೆಂಟ್ ಇಲ್ಲದೆ, ಸದ್ದಿಲ್ಲದೆ ಇನ್ನೊಬ್ಬರಿಗೆ ಪ್ರೊಟೆಕ್ಟರ್ ಆಗುವ ಒಂದು ಐಡಿಯಾ ನನಗೆ ತುಂಬಾ ಹಿಡಿಸ್ತು. ಬದುಕು, ಸಾವು, ಬಡತನ, ಅಂಜಿಕೆ, ಧೈರ್ಯ, ಹೆತ್ತವರಿಗೆ ಇರೋ ಬ್ಯಾಗೇಜ್, ಮಜಾ, ತರ್ಲೆ, ತುಂಟತನ ಎಲ್ಲವೂ ಸೇರಿರುವ ಒಂದು ಪುಟ್ಟ ಚಂದ ಕಥೆ ಇದು. ಮಣಿಕಾಂತ್ ಕದ್ರಿ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ಚಿತ್ರದ ಭಾವಕ್ಕೆ ತಕ್ಕಂತೆ ಇದೆ. ವಿಜುವಲ್ಸ್ ಕ್ಲೀನ್ ಆಗಿ, ನೀಟ್ ಆಗಿವೆ. ಟೈಟಲ್ ಕ್ರೆಡಿಟ್ಸ್ ರೋಲ್ ಆಗುವಾಗ ನಿರ್ಮಾಪಕರ ಹೆಸರು ಬರಬೇಕು, ಆಗ ಒಂದು 200 ರೂಪಾಯಿ ನೋಟು ಸ್ಕ್ರೀನ್ ಮೇಲೆ ಬರುತ್ತೆ. ಈ ರೀತಿಯ ಐಡಿಯಾಸ್ ಚಿತ್ರದಲ್ಲಿ ಅಲ್ಲಲ್ಲಿ ಸ್ಪ್ರಿಂಕಲ್ ಆಗಿವೆ. ಈ ಚಿತ್ರದ ಒಂದು ಕ್ಯಾಶುಯಲ್ ಯಟ್ ಕಾನ್ಫಿಡೆಂಟ್ ಸ್ಪಿರಿಟ್ ಅನ್ನ ಎನ್ಹಾನ್ಸ್ ಮಾಡುವ ರೀತಿಯಲ್ಲಿ. ಕುಂಡೇಶಿಯಾಗಿ ವೇದಿಕ್ ಕೌಶಲ್, ಕೋಸುಡಿಯಾಗಿ ಶಯನ್, ಯದುಕುಮಾರನಾಗಿ ಅಭಯ್, ತಾಯಿಯ ಪಾತ್ರದಲ್ಲಿ ಹರ್ಷಿತಾ ಗೌಡ. ಎಲ್ಲರ ನಟನೆ ಎಂಜಾಯಬಲ್ ಆಗಿದೆ, ಕನ್ವಿನ್ಸಿಂಗ್ ಆಗಿದೆ. ಅವರ ಪಾತ್ರಗಳಲ್ಲಿರುವ ಒಂದು ಗುಡ್ನೆಸ್ ಅನ್ನ ಹೊರತರುವ ರೀತಿಯಲ್ಲಿ. ಕಷ್ಟಗಳು ಬದುಕಿನಲ್ಲಿ ಇದ್ದೇ ಇರುತ್ತವೆ. 500 ರೂಪಾಯಿ ಕೊಟ್ಟು ಕೇಕ್ ತಗೊಳ್ಳೋಕೆ ಆಗ್ಲಿಲ್ಲ ಅಂದ್ರೆ 40 ರೂಪಾಯಿ ಕೊಟ್ಟು ಒಂದು ಕೇಕ್ ತಗೊಂಡು ಅದನ್ನ ತಿಂದ್ರೆ ಆಯ್ತು. ಬದುಕಿನ ಸಿಹಿ ಇರೋದು ತಗೊಳ್ಳೋದ್ರಲ್ಲ, ತಿನ್ನೋದ್ರಲ್ಲಿ. ಹಾಗೆ
ಫಿಲ್ಮ್ ಮೇಕರ್ಸ್ ನ ಬದುಕಿನಲ್ಲಿ ಸಿಹಿ ಇರೋದು ನೀವು ಅವರ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ನೋಡೋದ್ರಲ್ಲಿ, ಬರೀ ವಿಮರ್ಶೆಯನ್ನ ಯೂಟ್ಯೂಬ್ ನಲ್ಲಿ ನೋಡೋದ್ರಲ್ಲ.